ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಒಂದು ಶುಭ ಸುದ್ದಿ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಬಳಸಿ ಒಂದು ತೋಟದಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಬಂದಿರುವಂಥದ್ದು. ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಏನು? ಡ್ರೋನನ್ನು ನಾವು ಬಳಸಿದ್ದೇವೆ. ಡ್ರೋನನ್ನು ಯಾಕೆ ಬಳಸಬೇಕು ಅಂತಂದರೆ, ಮೇಲೆ ನಾವು ಸ್ಪ್ರೇ ಮಾಡಿದಾಗ ಅತಿ ಹೆಚ್ಚು ಬೇಗ ಹೀರಿಕೆ ಆಗುವಂಥದ್ದು, ಬೇಗ ಪೋಷಕಾಂಶ ಹೀರಿಕೆಯಾಗಿ ನಮ್ಮ ಇಳುವರಿಗೂ ಸಪೋರ್ಟ್ ಮಾಡುವಂಥದ್ದು. ಈ ವಿಡಿಯೋವನ್ನು ಹಾಕಿದ್ದೀನಿ, ಅದನ್ನು ನೋಡೋದಕ್ಕೆ ಮುಂಚೆ ಇವತ್ತು ನಮ್ಮ ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಈ ಡ್ರೋನನ್ನು ಕೊಡ್ತಾ ಇದೆ, ಸಬ್ಸಿಡಿಯಲ್ಲಿ ಕೊಡ್ತಾ ಇದೆ, ಕೆಲವರಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಹಲವಾರು ಕಡೆ. ಇದನ್ನು ಸರಿಯಾಗಿ ಬಳಸ್ಕೋಬೇಕು. ನಾವು ಇದನ್ನು ಬಳಸಿ ಒಂದು ಅದ್ಭುತವಾದ ರಿಸಲ್ಟನ್ನು ತೊಗೊಂಡಿದ್ದೀವಿ. ಒಂದು 8 ತಿಂಗಳ ಹಿಂದೆ ಅತಿ ವೀಕಾಗಿದ್ದ ತೋಟವನ್ನು ಒಂದು ಒಳ್ಳೆಯ ಲೆವೆಲಿಗೆ ತಂದಿರುವಂಥದ್ದು. ಮತ್ತು ಇನ್ನೊಂದು ಗೊಬ್ಬರ ಕೊಡುವ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಡಾಕ್ಟರ್ ಪ್ರಫುಲ್ಲ ಚಂದ್ರ ಸರ್ ಅವರ ಮಗ ಪ್ರಫುಲ್ಲ ಚಂದ್ರ ಸರ್ ಅವರ ಬಗ್ಗೆ ಮಾತಾಡಬೇಕಾದ್ರೆ 8 ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ. ಒಂದು ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲೆ ಅಂದರೆ ಗಿನ್ನಿಸ್ ರೆಕಾರ್ಡ್ ಲೆವೆಲ್ ಅದು. 2 ಡಾಕ್ಟ್ರೇಟ್ ತಗೊಂಡಿದ್ದಾರೆ. ಇವರ ಮಗ ನಮಗೆ ಹೇಳಿಕೊಟ್ಟಿರುವಂಥದ್ದು, ಅವರು ಸವ್ಯಸಾಚಿ ಸರ್ ಅವರು ಗೊಬ್ಬರ ಕೊಡೋ ಪದ್ಧತಿ ಅಂದರೆ ಯಾವುದು ಅಂತ ಹೇಳ್ಬಿಟ್ಟು ಅವರು ಪ್ರಯೋಗ ಮಾಡಿ ಯಶಸ್ವಿ ಆದಂಥ ಪದ್ಧತಿ. ಪ್ರತಿ ತಿಂಗಳು ಗೊಬ್ಬರ ಕೊಡಬೇಕು ಅಂತೇಳಿ ನಾವಿಲ್ಲಿ ಏನು ಮಾಡಿದ್ದೀವಿ, ಕೈಗೆಟುಕೋ ದರದಲ್ಲಿ ನಮ್ಮ ಕಾನ್ಸೆಪ್ಟ್ ಏನು, ರೈತ ಗೊಬ್ಬರ ತಯಾರು ಮಾಡಬೇಕು ಅನ್ನೋ ಕಾನ್ಸೆಪ್ಟು. ಆ ಕಾನ್ಸೆಪ್ಟಲ್ಲಿ ಸ್ವದೇಶಿ ಗೊಬ್ಬರವನ್ನು ಕೂಡ ಬಳಸ್ಕೊಂಡು, ಹಾಗೆ ಬೇರೆ ಬೇರೆ ಡಿಫ್ರೆಂಟ್ ಗೊಬ್ಬರಗಳನ್ನು ಬಳಸಿ ನಾವು ಪ್ರತಿ ತಿಂಗಳು ಗೊಬ್ಬರ ಕೊಟ್ಟು ಒಂದು ಒಳ್ಳೆ ಅಭಿವೃದ್ಧಿ ಮಾಡಿದ್ದೀವಿ. ಇದನ್ನು ನೀವು ನೋಡಿ. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ಡ್ರೋನನ್ನು ಬಳಕೆ ಮಾಡುವಂಥದ್ದು. ಡ್ರೋನನ್ನು ಬಳಕೆ ಮಾಡಿದರೆ ಏನು ಒಳ್ಳೆಯದಾಗುತ್ತೆ ಅಂತ ಈ ವಿಡಿಯೋ ನೋಡಿ, ಇದ್ರ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ರೈತ ಬಾಂಧವರಿಗೆ ನಮಸ್ಕಾರ. ಒಂದು ವಿಶೇಷವಾದ ತೋಟದಲ್ಲಿದ್ದೀವಿ. ಆ ತೋಟದಲ್ಲಿ ವಿಶೇಷವಾದ ತಂತ್ರಜ್ಞಾನಗಳನ್ನು ಬಳಸಿರುವಂಥದ್ದು, ವಿಶೇಷವಾದ ಗೊಬ್ಬರಗಳನ್ನು ಬಳಸಿರುವಂಥದ್ದು, ಜೊತೆಯಲ್ಲಿ ಮಣ್ಣನ್ನು ನಾವು ಶ್ರೀಮಂತಿಗೆ ಹೇಗೆಲ್ಲ ಮಾಡಬೇಕು ಅಂತೇಳಿ ಡಿಫ್ರೆಂಟಾಗಿ ನಾವು ಬೆಳೆಸಿರುವಂಥದ್ದು. ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಮುಂಚೆ ಹೇಗಿತ್ತು ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕ್ಕೆ ಮುಂಚೆ ಮತ್ತು ಟೆಕ್ನಾಲಜಿ ಗೊಬ್ಬರಗಳನ್ನು ಬಳಸೋದಕ್ಕೆ ಮುಂಚೆ, ಆಮೇಲೆ ಈಗ ಏನಾಯಿತು ಅಂತ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಮಂಜುನಾಥ್. ಇದು ಯಾವ ಊರು? ಇದು ಕಮ್ನಾಳ್, ಆಲ್ದಳ್ಳಿ ಸೋಮಿನಕೊಪ್ಪ, ಕಮ್ನಾಳ್. ಈಗ ನೀವು ನಮ್ಮ ಸ್ವದೇಶಿ ಗೊಬ್ಬರ ಬಳಸೋದಕ್ಕೆ ಮುಂಚೆ ನಿಮ್ಮ ತೋಟದಲ್ಲಿ ಏನೆಲ್ಲ ಪ್ರಾಬ್ಲಮ್ ಇತ್ತು, ನಿಮ್ಮ ಮನಸ್ಥಿತಿ ಹೆಂಗಿತ್ತು ಸರ್? ಆಗ ಗಿಡಗಳು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವಾಗ ಗೊಬ್ಬರ ಇತ್ತು, ದನದ ಗೊಬ್ಬರ ಇತ್ತು, ಚೆನ್ನಾಗಿತ್ತು. ಆಮೇಲೆ ವಿದೇಶಿ ಗೊಬ್ಬರ ಬಳಸೋ ಅನಿವಾರ್ಯತೆ ಬಳಸಬೇಕಿತ್ತು. ನಮಗೆ ಸ್ವದೇಶಿ ಗೊಬ್ಬರದ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಅದಕ್ಕೆ ಸುಳೆ ರೋಗ ಆಗಲಿ, ಚಿಕ್ಕೆ ರೋಗ ಆಗಲಿ, ಬೇರೆ ಒಂದು ಪ್ರಾಬ್ಲಮ್, ರೆಡ್ ಮೀಸ್ ಆಗಲಿ, ಬೇರೆ ಒಂದು ಪ್ರಾಬ್ಲಮ್ ಇರೋದ್ರಿಂದ ಗ್ರೋತ್ ಆಗ್ತಾ ಇರಲಿಲ್ಲ. ನಾನು ದುಡ್ಡು ಹಾಕಿ ಸಾಕಾಗಿತ್ತು. ಆಮೇಲೆ ಇಲ್ಲ, ನಾನು ತೋಟ ಮಾರಿಬಿಡ್ತೀನಿ ಅಂತ ನಮ್ಮ ನರಸಿಂಹಣ್ಣವ್ರು ಇದ್ದಾರೆ, ತೋಟ ನೋಡ್ಕೊಳೋರು. ಅವ್ರಿಗೆ ಹೇಳಿದೆ, ಯಾಕಣ್ಣ ಮಾರ್ತೀರಾ, ಇರಲಿ ಬಿಡ್ರಿ ಅಂದರು. ಒಳ್ಳೆ ಬೆಲೆನೇ ಬಂದಿತ್ತು, ನನಗಿಂತ ಡಬಲ್ ರೇಟಿಗೆ ಬೆಲೆ ಬಂದಿತ್ತು. ಆ ಟೈಮಲ್ಲಿ ನನಗೆ ಸುಬ್ರಹ್ಮಣ್ಯ ಸರ್ ಸಿಕ್ಕಿದ್ರು. ಇಲ್ಲ ಕೊಡಬೇಡಿ, ನಮಗೆ ಬೇಕಾಗತ್ತೆ, ಇದು ನಮ್ಮ ಜೀವಾಳ, ಭೂಮಿ ಫಲವತ್ತೆ, ಬೆಲೆ ಕಟ್ಟೋಕ್ಕಾಗಲ್ಲ ಅಂತೇಳಿ ವಿದೇಶಿದು ಗೊಬ್ಬರ ನಮಗೆ ಬೇಡ, ಸ್ವದೇಶಿ ಗೊಬ್ಬರವನ್ನು ಬಳಸಿ ನೋಡಿ ಅಂದಾಗ ಅವರಿಗೆ ಏನೇನು ಪ್ರಾಬ್ಲಮ್ ಇದೆ, ರೆಡ್ ಮೀಸ್ ಆಗಲಿ, ಆ ಚಿಕ್ಕೆ ರೋಗ ಆಗಲಿ, ಕೊಳೆ ರೋಗ ಆಗಲಿ, ಏನಿದೆ ಅದಕ್ಕೆಲ್ಲದಕ್ಕೂ ಒಂದೊಂದೇ ಹೇಳ್ತಾ ಬಂದರು. ಆಮೇಲೆ ಒಂದೊಂದೇ ಹಣ್ಣಿಂದ ಔಷಧಿ ಕೊಟ್ವಿ. ಆಮೇಲೆ 2ನೇದು ಜೀವಾಮೃತ, 3ನೇದು ನೆಲ್ಲಿಕಾಯಿದು, 4ನೇದು ತರಕಾರಿದು, ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಸ್ವದೇಶಿಯ ಔಷಧಿ ಅಂದು ಕೊಡ್ತಾ ಬಂದ್ವಿ. ಅಂದರೆ ಕಂಟಿನ್ಯೂ ಅಲ್ಲ, ತಿಂಗಳಿಗೆ ಒಂದೊಂದೇ ಮಾಡ್ತಾ ಬಂದಿದ್ದೀವಿ. ಇನ್ನೂ ಗ್ರೋತ್ ಟೆಕ್ನಾಲಜಿ ಅಂತೇಳಿ ಇನ್ನೊಂದು ಟೆಕ್ನಾಲಜಿ ಅಂತಂದ್ರೆ ನಮ್ಮ ಸ್ನೇಹಿತರೊಬ್ಬರು ಡ್ರೋನ್ ಮುಖಾಂತರನೇ ಔಷಧಿ ಹೊಡೆಯೋದು, ಇದು ಪೋಷಕಾಂಶವನ್ನು ಸ್ಪ್ರೇ ಮಾಡೋದು. ಏನೀಗಪ್ಪ ಅಂತ ಹೇಳಿದ್ರೆ, ನಾವು ತಳಗಡೆ ಕೊಟ್ಟಾಗ ಬೇರೆ ಕಾಂಡಗಳು ಮಾತ್ರ ಹೋಗ್ತವೆ, ಮೇಲ್ಗಡೆಯಿಂದ ನಾವು ಕೊಟ್ಟಾಗ ಎಲೆ ಬಳ್ಳಿಗಳು, ಆ ರೆಕ್ಕೆ, ಅದಕ್ಕೆಲ್ಲ ಸ್ಪ್ರೇ ಆಗಿಬಿಟ್ಟು ನಮಗೆ ಗ್ರೋತ್ ಚೆನ್ನಾಗತ್ತೆ. ಅಂದರೆ ಅದರಲ್ಲಿರೋ ರೋಗಗಳು ಕಡಿಮೆ ಆಗಿ ಫಲವತ್ತತೆ ಜಾಸ್ತಿ ಕೊಡುತ್ತೆ. ಡ್ರೋನ್ ಅವರು ಸಹಿತ ತುಂಬ ಚೆನ್ನಾಗಿ ನಮಗೆ ಮಾಡಿಕೊಟ್ಟೆ ಸ್ಪ್ರೇ. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ವಿಶೇಷವಾದಂತಹ ಒಂದು ರೆವಲ್ಯೂಷನ್ ವಿಡಿಯೋ ಇದು. ಏನಪ್ಪ ಅಂತಂದರೆ, ನಮ್ಮ ಭಾರತದ ಯುವಕರಿಗೆ ಮತ್ತು ಭಾರತದ ರೈತರಿಗೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಪರಿಚಯ ಮಾಡ್ತಾ ಇರುವಂಥದ್ದು ಆಲ್ರೆಡಿ ಗೊತ್ತಿದೆ. ಆದರೂ ಕೂಡ ಇದು ಯಾರು ಪರಿಚಯ ಮಾಡ್ತಾರೆ, ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ. ಕೃಷಿ ಬಗ್ಗೆ ಅನ್ನೋದಕ್ಕಿಂತ ಮಣ್ಣುಗಳನ್ನು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಜ್ಞಾನ ಇರುವಂಥವ್ರು, ಮತ್ತು ಅವ್ರ ಹತ್ರ ನಾವು ಮಾತಾಡ್ಸೋಣ. ಸಾಕಷ್ಟು ವಿಷಯ ಗೊತ್ತಾಗುತ್ತೆ. ಸರ್ ನಮಸ್ಕಾರ. ನಿಮ್ಮ ಪರಿಚಯ ಸರ್? ಸರ್, ನಾನು ಡಾಕ್ಟರ್ ನಾಗರಾಜ್ ಅಂತೇಳಿ. ನಾನು ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಗುಣವಿಶೇಷಗಳ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ಅದರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಬರೆದಿದ್ದೇನೆ.
ಹಾಗೆ ಮತ್ತು ನನ್ನ ಇತ್ತೀಚಿನ ಅಗ್ರಿ ವೇಸ್ಟ್ ಬಗ್ಗೆ ಏನು ಉಪಯೋಗ ಆಗಬೇಕು, ಸೊಸೈಟಿಗೆ ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಈ ಡ್ರೋನಿನ ಮುಖಾಂತರ ಸ್ಪ್ರೇ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತಪ್ಪ ಅಂತಂದರೆ, ಬಹುಶಃ ನಾವು ನೋಡ್ಕೋಬೋದು, ಕೆಳಗಿನಿಂದ ನಾವು ಏನೇ ಒಂದು ಗೊಬ್ಬರ ಏನು ಕೊಟ್ಟರೂ ಕೂಡ ಅದನ್ನು ಸಕ್ ಮಾಡಿಬಿಟ್ಟು ಅದು ಪ್ಲ್ಯಾಂಟ್ ಗ್ರೋತ್ ಆಗೋದಕ್ಕೆ ತುಂಬ ಟೈಮನ್ನು ತಗೊಳುತ್ತೆ. ಅದೇ ನೀವು ಮೇಲ್ಗಡೆಯಿಂದನೇ ನೀವು ಸ್ಪ್ರೇ ಮಾಡೋದ್ರಿಂದ ಅದು ಎಲೆಗೆ ಬೇಗ ನಮಗೆ ಅದು ಸಿಗುತ್ತೆ, ಪೋಷಕಾಂಶ ಸಿಗೋದ್ರಿಂದ ಗ್ರೋತಿಂಗೂ ಉಪಯೋಗ ಆಗುತ್ತೆ, ಫೋಟೋಸಿಂಥಸಿಸ್ ಇದನ್ನು ಕೂಡ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಅದರ ನಮ್ಮ ಪರ್ಟಿಕ್ಯುಲರ್ ಅಡಿಕೆಯಲ್ಲಿ ಇರ್ತಕ್ಕಂಥ ನುಸಿ ರೋಗ ಅಂಥ ರೋಗಗಳು ಕೂಡ ನಾವು ತಡೆಗಟ್ಟಬಹುದು ಒಳ್ಳೆಯ ಔಷಧಿಗಳನ್ನು ಸ್ಪ್ರೇ ಮಾಡೋದ್ರಿಂದ. ಮತ್ತು ನಾವು ಮೇಲ್ಗಡೆಯಿಂದ ಸ್ಪ್ರೇ ಮಾಡೋದ್ರಿಂದ ನಮಗೆ ಈಸಿಯಾಗಿ ಪೋಷಕಾಂಶಗಳು ಗಿಡಕ್ಕೆ ದೊರೆತೋದ್ರಿಂದ ನಾವು ಅದನ್ನು ನಮಗೆ ಈಲ್ಡನ್ನು ಪಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ. ಇದನ್ನು ಎಲ್ಲ ರೈತ ಮಿತ್ರರು ಕೂಡ ಇವತ್ತೊಂದು ಅಡ್ವಾನ್ಸ್ ಟೆಕ್ನಾಲಜಿನ ನಾವು ಉಪಯೋಗಿಸ್ಕೋಬೇಕು, ಇದನ್ನು ಉಪಯೋಗವನ್ನು ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ನಿಮ್ಮ ಮುಖಾಂತರವನ್ನು ಮನವಿಯನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಇಂಜಿನಿಯರ್ ಇದ್ದಾರೆ ಸರ್, ನಿಮಗೆ ಏನು ಅನಿಸ್ತಾ ಇದೆ? ಮೇಲಿಂದ ಸ್ಪ್ರೇ ಹೊಡೆದ್ರೆ ಒಂದು ಅನುಕೂಲ ಆಗುತ್ತೆ, ಗಿಡಗಳು ಚೆನ್ನಾಗಿ ಚೇತರಿಸ್ಕೊತವೆ, ಟೈಮ್ ಕಮ್ಮಿ ತೊಗೊಳುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ಸೂಪರ್. ತುಂಬ ಖುಷಿ ಆಗುತ್ತೆ. ನೋಡಿದ್ರಲ್ಲ, ಇಲ್ಲಿ ನಮ್ಮ ಭಾರತದಲ್ಲಿ ಇರುವಷ್ಟು ಕೆಲಸದ ಅವಕಾಶ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯೂತ್ಸ್ ಜಾಸ್ತಿ ಇದ್ದಾರೆ, ಕೆಲಸದ ಅವಕಾಶ ಕಡಿಮೆ. ಇದರಲ್ಲಿ ಕೂಡ ಅದು ಎಷ್ಟೋ ಲಕ್ಷ ಜನರ ಕೆಲಸ ಕೊಡುವಂಥ ಅಭಿವೃದ್ಧಿ ಆಗತ್ತೆ ಇದು ಅಂತ ಹೇಳ್ತಾ ತುಂಬ ಖುಷಿಯಾಗುತ್ತೆ. ಹಾಗೆ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ತೋಟದ ಮಾಲೀಕರು ಇವತ್ತು ನಮಗೆ ನಾವು ಡ್ರೋನ್ ಫಸ್ಟು ಸ್ಟಾರ್ಟ್ ಮಾಡೋದು ಒಂದು ಒಳ್ಳೆ ಅದ್ಭುತವಾದ ವ್ಯಕ್ತಿ ಇರಬೇಕು, ಒಳ್ಳೆ ವ್ಯಕ್ತಿಗೆ ತೋಟಕ್ಕೆ ಹೋಗ್ಬೇಕಂತಿತ್ತು. ನಮ್ಮ ಭಾಗ್ಯ ಮಂಜುನಾಥ್ ಸರ್ ನಮಗೆ ಸಿಕ್ಕಿರುವಂಥದ್ದು. ಈ ತೋಟಕ್ಕೆ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವರ ಒಂದು ಮನಸ್ಸಿಗೆ ಏನು ಅನಿಸ್ತಾ ಇದೆ ಸರ್? ನಮಸ್ತೆ. ಏನು ಅನಿಸ್ತಾ ಇದೆ ಸರ್ ನಿಮಗೆ? ನಮಗೆ ತುಂಬ ಖುಷಿ ಆಗ್ತದೆ. ಇದರಿಂದ ನಮ್ಮ ಸುತ್ತಮುತ್ತ ರೈತರಿಗಾಗಲಿ ನಮಗಾಗಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಇದು ಡ್ರೋನ್ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ತೆಳಗೆ ಹೊಡೆದು ಅದು ಮೇಲೆ ಬರೋ ತನಕ ಟೈಮ್ ಜಾಸ್ತಿ ತೊಗೊಳೋದ್ರಿಂದ ಇದರಿಂದ ನಾವು ಟೈಮ್ ಕಡಿಮೆ ಟೈಮಿಗೆ ಇಳುವರಿ ಜಾಸ್ತಿ ಬರುತ್ತೆ. ಹಂಗಾಗಿ ನಾನು ಇದು ಮಾಡಬೇಕಂತ ಪ್ರಯೋಗ ಮಾಡ್ತಿದ್ದೀನಿ. ಇದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಫಸ್ಟ್ ನಮ್ಮ ತೋಟದಲ್ಲೇ ಸ್ವದೇಶಿಯ ಇದು ಪ್ರಾಡಕ್ಟನ್ನು ಉಪಯೋಗಿಸ್ತಾ ಇದ್ದೀವಿ. ಎಲ್ಲ ರೈತ ಬಂದವರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು, ಅಡ್ವಾನ್ಸ್ ತಂತ್ರಜ್ಞಾನಗಳನ್ನು ನಾವು ಯಾವತ್ತು ಬಳಸ್ತೀವಿ ನೋಡಿ. ಇಸ್ರೇಲ್ ದೇಶ ಕರ್ನಾಟಕದಲ್ಲಿ 10ನೇ ಒಂದು ಭಾಗ ಇದೆ. ಅವರು ಟೆಕ್ನಾಲಜಿನ ಬಳಸಿ ಇಡೀ ಜಗತ್ತಿನಲ್ಲಿ ಯಾರು ಬೆಳೆಯೋಕ್ಕಾಗದೇ ಇರುವಂಥ ಬೆಳೆ ನಾವು ತೆಗಿತಾ ಇದ್ದಾರೆ ನೋಡಿ. ಕರ್ನಾಟಕದ 10 ಭಾಗ ಅಂದರೆ ಎಷ್ಟೇ ಸಣ್ಣದು, ಅಲ್ಲಿ ಇರೋದು ಮಣ್ಣು ಬರೀ 17%, ಮಿಕ್ಕಿದೆಲ್ಲ ಮರಳಿದೆ, ಅಲ್ಲೂ ಬೆಳೀತಾರೆ. ಯಾಕೆಂದರೆ ಟೆಕ್ನಾಲಜಿ. ಇವತ್ತು ನಾವು ಬಳಸ್ತಾ ಇರೋ ಗೊಬ್ಬರ ಇಡೀ ಜಗತ್ತಿನ ಟಾಪ್ ಟೆಕ್ನಾಲಜಿ ಗೊಬ್ಬರ, ಸುಮ್ಮನೆ ಏನೂ ಅಲ್ಲ. ನಾವು ಮೆಡಿಸಿನ್ ಹಾಕಲ್ಲ, ನ್ಯೂಟ್ರಿಷನ್ ಕೊಡುವಂಥದ್ದು. ನ್ಯೂಟ್ರಿಷನ್ ಕೊಟ್ಟಾಗ ಯಾವ ಥರ ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ನೋಡೋಣ. ತೋಟ ಬಿಫೋರ್ ಆಫ್ಟರ್ ವಿಡಿಯೋ ಮಾಡ್ತೀವಿ, ಅದ್ರ ಇಳುವರಿನೂ ಕೂಡ ಮಾಡ್ತೀವಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಅಲ್ಲಿ ಹನಿ ಬೀಳ್ತಾ ಇದೆ, ಸ್ಪ್ರೇ ಆಗ್ತಾ ಇದೆ, ಗಿಡಗಳಿಗೆ ಸ್ಪ್ರೇ ಆಗ್ತಾ ಇದೆ, ಗಿಡಗಳಿಗೆ ಒಂದು ಸ್ಪ್ರೇ ಆಗ್ತಾ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ಮಳೆ ಥರನೂ ಬರ್ತಾ ಇದೆ. ನೋಡಿ ಅಲ್ಲಿ ಸ್ಪ್ರೇ ಆಗ್ತಾ ಇರೋದು, ಗಿಡಗಳಿಗೆ ಸ್ಪ್ರೇ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಬೇಗನೂ ಕೆಲಸ ಆಗಿದೆ, ಚೆನ್ನಾಗೂ ಮಾಡಿಕೊಟ್ಟಾರೆ. ಅವ್ರಿಗೊಂದು ಕೃತಜ್ಞತೆ ಹೇಳ್ತೀನಿ ನಾನು ಡ್ರೋನ್ ಅವರು. ಥ್ಯಾಂಕ್ ಯು ವೆರಿ ಮಚ್. ಈ ಗಿಡಗಳ ಸಮಸ್ಯೆಗಳು ಅವಾಗಿದ್ದಕ್ಕೂ ಈಗ 8 ತಿಂಗಳಿಗೆ ಈ ತೋಟ ನಿಮಗೆ ಹೆಂಗೆ ಅನ್ಸುತ್ತೆ ನೋಡೋಕ್ಕೆ? ನಾನು ಇವಾಗೂ ತೋಟ ಕೇಳ್ತಾರೆ, 1 ಕೋಟಿ ರೂಪಾಯಿ ಎಕರೆ ಕೊಡ್ರಿ ಅಂತ. ಬಟ್ ನನಗೆ ನಮ್ಮ ಸ್ನೇಹಿತರಾಗಲಿ ಮನೇಲಿ ನನ್ನ ಮನೆಯವರಾಗಲಿ ಇಲ್ಲ ರೀ ತೋಟ ಚೆನ್ನಾಗಿದೆ, ಈಗ ಕೈಗೆ ಬಂದಿದೆ, ಕೊಡಬೇಡಿ, ಏನೇ ಸಾಲ ಇದ್ರು ತೀರ್ಸೋಣ ಅಂತ ಇದ್ದಾರೆ. ಇವಾಗೂ ನನಗೆ ಕಾಯಿಗಳು ನೋಡಿ ಅಂದರೆ ಈಗ ಒಳ್ಳೊಳ್ಳೆ ಹಿಂಗಾರಗಳಾಗಲಿ ಬಿಡೋದು, ಕಾಯಿ ಬಿಡೋದಾಗಲಿ ನೋಡಿ ನನಗೂ ಖುಷಿ ಆಗ್ತದೆ. ಅದೇ ರೀತಿ ನನಗಿಂತ ನನ್ನ ತೋಟ ನೋಡ್ಕೊಂಡು ನರಸಿಂಹಣ್ಣವ್ರು ತುಂಬ ಶ್ರಮ ವಹಿಸ್ಯಾರೆ. ನಾನು ಏನೇ ದುಡ್ಡು ಕೊಟ್ಟಿರ್ಬೋದು, ದುಡ್ಡು ಸೆಕೆಂಡ್ರಿ ಅಲ್ಲ, ಅಷ್ಟೇ ಚೆನ್ನಾಗಿ ನಾನು ನರಸಿಂಹಣ್ಣವ್ರು ಚೆನ್ನಾಗಿ ನೋಡ್ಕೊಂಡಾರೆ. ಅವ್ರಿಗೂ ಒಂದು ಕೃತಜ್ಞತೆ ಹೇಳ್ತೀನಿ. ಇವಾಗ ತೋಟ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು 2 ವರ್ಷ ಹೋದರೆ ಒಳ್ಳೆ ರಿಸಲ್ಟ್ ಬರೋದು ನಂಬಿಕೆ ನನಗೆ ಇವಾಗ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈ ತೋಟವನ್ನು ನಿರ್ವಹಣೆ ಮಾಡಿದವ್ರ ಹತ್ರ ಒಂದು ಮಾತಾಡೋಣ. ಹೆಂಗಿದೆ ಸರ್? ಸರ್ ಇದು ನಿಮ್ಗೆ ಇದೆ, ಇದೇ ಹಿಂಗಾರ ನೋಡ್ರಿ ಈ ಥರ ಹೆಂಗೆ ಕಾಯಿ ಹಿಡಿದೆ. ಸ್ಟಾರ್ಟಿಂಗ್ ಇದಿನ್ನು 5 ವರ್ಷದ ಕಾಯಿ, 5 ವರ್ಷದ ಗಿಡ. ಕಾಯಿ ಹೆಂಗೆ ಇದು ಎಷ್ಟು ಇದಾಗಿದೆ, ಕಾಯಿ ಹೆಂಗೆ ಕಟ್ಟಿದೆ, ಮ್ಯಾಲ್ದು ತೊಂಡೆ ಹಂಗಿದೆ ನೋಡಿ ಎಷ್ಟು ದೊಡ್ಡದು. 1 2
ನೋಡಿ ಅಂದಾಜು ಎಷ್ಟು ಕಾಯಿ ಇರ್ಬೋದು ಸರ್ ಇದರಲ್ಲಿ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸರ್ ಇದೇನು ಒಂದು 400-500 ಸರ್ ಕಾಯಿ. ಹೌದು, 400-500 ಗ್ಯಾರಂಟಿ ಇದೆ. ಇದೆ ಕಾಯಿ ಕಟ್ಟಾಗುತ್ತೆ, 400 ಕಾಯಿ ಕಟ್ಟಾಗುತ್ತೆ. ಹೌದು, ದೊಡ್ಡ ದೊಡ್ಡ ಹಿಂಗಾರ. ಕಾರಣ ಏನಂದರೆ ಅಲ್ಲ ಹಿಂಗಾಗ್ಲಿಕ್ಕೆಲ್ಲ ಕಾರಣಗಳು ಏನೆಲ್ಲ ಹೇಳ್ತೀರಾ ಸರ್? ಏನಿಲ್ಲ ಸರ್, ಅದೇ ಔಷಧಿ ಕೊಟ್ಟಿದ್ದೀವಿ, ಮೇಲಿಂದ ಡ್ರೋನ್ ಮೂಲಕ ಔಷಧಿ ಎಲ್ಲ ಕೊಟ್ಟಿದ್ದೀವಿ, ಡ್ರೋನ್ ಮೂಲಕ ಗೊಬ್ಬರನೂ ಹಾಕಿದ್ದೀವಿ, ಹಾಂ, ಮತ್ತು ಜೀವಾಮೃತ ಎಲ್ಲ ಮಾಡಿದ್ದೀವಿ, ಇದು ಸರ್ಕಾರದ್ದೆಲ್ಲ ಮಾಡ್ಕೊಂಡಿವಿ. ಹಾಗಾಗಿ ದೇಶ ಔಷಧಿ ಇದೆಯಲ್ಲ ಅದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದೆ. ಆರಂಭದಲ್ಲಿ ನಿಮಗೆ ಕಾಯಿ ಚೆನ್ನಾಗಿ ಖುಷಿ ಕೊಡೋ ವಿಚಾರ ಅಂದರೆ ಏನಿದೆ ಸರ್? ಗಿಡ ಇದೆ, ಇಷ್ಟು ಗಿಡ ತುಂಬಿದೆ, 4-5 ಗೊನೆ ಕೀಳ್ತಾ ಇದೆ. ನೋಡ್ಬೋದು ನೋಡಿ ಸ್ನೇಹಿತರೆ, ಇನ್ನು ಸ್ಟಾರ್ಟಿಂಗ್ ಫಲ ಇದು. ಸ್ಟಾರ್ಟಿಂಗ್ ಏನಿದೆ ಫಸ್ಟ್ ನೋಡಿ, 1 ಗೊನೆ, 2 ಗೊನೆ, 3, 4, 5, 6 ಮೇಲೆ ಇನ್ನು 2 ಗರ್ಭ ಇದೆ. ನೋಡ್ಬೋದು ನೀಟಾಗಿ ಫುಲ್ಲಾಗಿ. ಅಂದರೆ ಇದು ಬೆಳವಣಿಗೆ ಹಂತ, ಇದು ದೊಡ್ಡ ಅಲ್ಟಿಮೇಟ್ ಅಲ್ಲ, ಬೆಳವಣಿಗೆ ಹಂತ. ಇನ್ನು ಬೆಳಿಬೇಕು. ಇದು ಕೂಡ ನೋಡ್ಬೋದು ಈ ಆರಂಭದಲ್ಲಿ ಇದು ಸ್ಟ್ಯಾಂಡಿಂಗ್ ಆಗಿರುವಂಥದ್ದು ಗರ್ಭ ಹಿಂಗಾರ, ಮತ್ತು ಜೊತೆಯಲ್ಲಿ 2 ಗರ್ಭ ಕೂಡ ದಪ್ಪ ಇರುವಂಥದ್ದು ನೋಡ್ಬೋದು, ಅಲ್ಟಿಮೇಟ್ ಆಗಿರುವಂಥದ್ದು ನೋಡ್ಬೋದು. ಇದನ್ನು ನೋಡಿ, ಕೆಳಗಿನ ಗೊನೆ ಹಿಂಗಿದೆ, ಮೇಲಿಂದ ಅದಕ್ಕಿಂತ ಅದ್ಭುತವಾಗಿದೆ ಕಾಯಿ ಫುಲ್ ಹತ್ತ ಕಾಯಿ ಕಟ್ಟಿರೋದು. ಮತ್ತು ಅದಕ್ಕಿಂತ ನೆಕ್ಸ್ಟು ಇನ್ನೂ ಸ್ವಲ್ಪ ದೊಡ್ಡದೇ ಇದೆ, ಯಾಕಂದರೆ ಗ್ರೋತ್ ಜಾಸ್ತಿ ಆಗ್ತಾ ಹೋಗ್ಬೇಕು. ನೋಡಿ, ಇದರೊಳಗೆ 6 ಗೊನೆ ಇದೆ, 6 ಗೊನೆ ಜೊತೆಯಲ್ಲಿ ಹಿಂಗಾರ ಗರ್ಭನೂ ಇದೆ, 7ನೇ ಗೊನೆ. ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಇದೆ. ರೈತ ಬಾಂಧವರಿಗೆ ಒಂದು ಶುಭ ಸುದ್ದಿಯನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಶುಭ ಸುದ್ದಿ ಅಂದರೆ, ನಮಗೆ ಇವತ್ತು ಡ್ರೋನ್ನ ಒಂದು ಸರ್ವಿಸ್ ಕೊಟ್ಟಿದ್ದಾರೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಡ್ರೋನ್ ಸರ್ವಿಸ್ ಕೊಡೋದು ಎಲ್ಲರೂ ಸರ್ವಿಸ್ ಕೊಡೋಕ್ಕಾಗಲ್ಲ, ಅದಕ್ಕೆ ಆದ ಒಂದು ಕ್ವಾಲಿಫಿಕೇಷನ್ ಬೇಕು. ಇವತ್ತು ನಮ್ಮ ಡ್ರೋನ್ ಸರ್ವಿಸ್ ಕೊಟ್ಟವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಬಂದ್ಬಿಟ್ಟು ನಮಿತ್ ಅಂತೇಳಿ. ಈಗ ನಮಗೆ ಡ್ರೋನ್ ಸರ್ವಿಸ್ ಕೊಟ್ಟಿದ್ದೀರಿ, ನಿಜವಾಗ್ಲೂ ತುಂಬ ಖುಷಿ ಇದೆ ನಮಗೆ. ಮತ್ತು ನಿಮ್ಮಂತಹ ಒಂದು ಡ್ರೋನ್ ಸರ್ವಿಸ್ಗಳು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅತಿ ಹೆಚ್ಚು ಜನ ರೈತರಿಗೆ ಬೇಕಾಗಿದೆ. ಈಗ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ ಸರ್. ಡ್ರೋನ್ ಹೆಂಗೆ ನೀವು ರೀಚ್ ಆಗಿದ್ದೀರಿ, ಡ್ರೋನ್ದು ಏನು ನಿಮ್ಮ ಹತ್ರ ಅಥಾರಿಟಿ ಇದೆ, ಇದೆಲ್ಲ ನಮಗೂ ಗೊತ್ತಾಗಬೇಕಲ್ಲ. ಹಾಗಾಗಿ ಸರ್ ನಾವು ನಂದು ಬಂದ್ಬಿಟ್ಟು BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿದಿದೆ. ಸೂಪರ್. ಮತ್ತೆ ನಾನು ಡಬಲ್ ಡಿಗ್ರಿ M.Tech ಇನ್ ರೋಬೋಟಿಕ್ಸನ್ನ ಮುಗಿಸಿದ್ದೀನಿ. ಸೂಪರ್. ನಾನು ರೋಬೋಟಿಕ್ಸ್ M.Tech ಮಾಡ್ತಿರ್ಬೇಕಾದ್ರೆ ಡ್ರೋನ್ ಉಪಯೋಗಿಸಿ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಸರ್ವಿಸ್ ಕೊಡ್ಬೋದು ಅನ್ನೋ ಒಂದು ನನಗೆ ತಿಳಿದು ಬಂತು. ಸೂಪರ್. ಆವಾಗ ಯಾಕೆ ನಾವು ರೈತರಿಗೆ ಈಸಿ ಮಾಡೋವಂಥ, ಮತ್ತು ಎಲ್ಲಿ ಲೇಬರ್ ಸಿಗ್ತಾ ಇರಲ್ಲ, ಎಲ್ಲಿ ಎಫಿಷಿಯನ್ಸಿ ಬೇಗ ಆಗಬೇಕು, ಎಲ್ಲಿ ಇಳುವರಿ ಹೆಚ್ಚು ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಅಗ್ರಿಕಲ್ಚರ್ ಸರ್ವಿಸಸ್ನ ಡ್ರೋನ್ ಮುಖಾಂತರ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೂಪರ್ ಸರ್. ನಿಮ್ಮ ಸರ್ವಿಸು ನಮಗಂತೂ ತುಂಬ ಹ್ಯಾಪಿ ಇದೆ. ಈಗ ಕರ್ನಾಟಕ ರಾಜ್ಯಾದ್ಯಂತ ಬೇಡಿಕೆ ಇದೆ ಸರ್, ತುಂಬ ಬೇಡಿಕೆ ಇದೆ. ಡ್ರೋನ್ ಕರೆಕ್ಟಾಗಿ ಇರೋರಿಲ್ಲ, ಮತ್ತು ಡ್ರೋನು ಟ್ರೈನ್ ಆಗಿರಬೇಕು, ಡ್ರೋನ್ ಪೈಲಟ್ ಸರ್ಟಿಫೈಡ್ ಆಗಿರಬೇಕು, ಅಂಥವ್ರು ಕಡಿಮೆ ಇದ್ದಾರೆ. ಹಾಗಾಗಿ ನೀವು ನಿಮ್ಮ ಸರ್ವಿಸನ್ನು ನಮಗೆ ಕೊಡಬಹುದಾ? ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾಧ್ಯ ಇದೆಯಾ? ಶೋರ್ ಸರ್. ಕರ್ನಾಟಕದಲ್ಲಿ ಯಾವುದೇ ಮೂಲೆ ಇರಲಿ, ಎಲ್ಲೇ ಇರಲಿ, ಯಾವುದೇ ಊರಿರಲಿ, ಯಾವುದೇ ಹಳ್ಳಿ ಇರಲಿ, ನಾವು ಕರ್ನಾಟಕ ಪೂರ್ತಿ ಎಲ್ಲದೂ ಸರ್ವಿಸ್ ಕೊಡೋಕ್ಕೆ ಸಿದ್ಧ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ ಸರ್. ಯಾಕಂದರೆ ಒಳ್ಳೆ ವಿಚಾರವನ್ನು ನೀವು ಕೈಗೆ ತಗೊಂಡಿದ್ದೀರಾ. ರೈತರುಗಳು ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿಗೆ ಬರಬೇಕು, ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ಕೋಬೇಕು, ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ಇಳುವರಿ ತೊಗೋಬೇಕು ಅನ್ನೋಂಥದ್ದು ವಿಚಾರಕ್ಕೆ ನೀವು ಸ್ಪಂದಿಸ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ರೈತ ಬಂಧು.